ಈಗ ನೀವು ನೋಡಲಿರುವ ನಾಟಕ ಒಂದು ಕಾಲ್ಪನಿಕ ಕಥೆ. ಇದರಲ್ಲಿ ಬರುವ ಎಲ್ಲಾ ಪಾತ್ರಗಳು ಮತ್ತು ಸನ್ನಿವೇಶಗಳು ಕಾಲ್ಪನಿಕ. ಯಾವುದಾದರೂ ನಿಜ ಜೀವನದ ವ್ಯಕ್ತಿ ಅಥವಾ ಸನ್ನಿವೇಶಕ್ಕೆ ಹೋಲಿಕೆ ಇದ್ದಲ್ಲಿ ಅದು ಕಾಕತಾಳೀಯ ಮಾತ್ರ. ಮುಂಬರುವ 45 ನಿಮಿಷ ನಿಮಗೆ ಮನೋರಂಜನೆಯನ್ನು ಕೊಡುವುದಷ್ಟೇ ಈ ನಾಟಕದ ಉದ್ದೇಶ. ನಾಟಕ ನಿಮಗೆ ಇಷ್ಟವಾಗದಿದ್ದಲ್ಲಿ ತಪ್ಪಾಯ್ತು ಸಾಹೇಬ್ರೆ. Work from home. ಅದಕ್ಕೆ ಯಾವಾಗಲೂ ಒಬ್ಬೊಬ್ಬರೇ ಕುಡಿಬಾರ್ದು. Cameraman, ಗ್ಲಾಸ್ ಎಲ್ಲ ಹಾಕ್ಬೇಕು. ಬಾಟ್ಲೆ ಎತ್ತು ಗುರು. ಕಿವಿ ಕೇಳ್ಸಕ್ಕಿಲ್ವೇನೋ? ನಾನು ನಿನ್ನ ಕೊಲೆ ಮಾಡಕ್ ಬಂದಿದ್ದೆ. ಕೊಲೆ ಮಾಡ್ಬಿಟ್ಟಿದ್ದೆ. ನಾ ಏನು ಮಾಡಿದೆ? ಅದೆಲ್ಲ ಏನಕ್ಕೆ ತಂಗಿಲ್ಲ ಈಗ? ನಿಜಕ್ಕೂ ಕೊಲೆ ಮಾಡಕ್ ಬಂದಿದ್ದೇನೋ? ಮತ್ತೆ ಏನ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಕ್ ಬಂದಿದ್ದೆ ಕರೀಗ? ಅದಕ್ಕೆಲ್ಲ ಟೈಮ್ ಇಲ್ಲ ಈಗ. ದುಡ್ಡು ಬೇಕು ನಮ್ಮ ಪರ್ಸಲ್ ಬೇಕು ತಗೊಳ್ಳೋದು. ಒಂದ್ ಇನ್ಸ್ಟಾಲ್ಮೆಂಟ್ ಆಗ್ಲೇ ಬಂದೈತೆ. ಕೆಲಸ ಮುಗಿಸಿದ್ಮೇಲೆ ನೀನೇನ್ ಕೊಡೋದು? ನಿನ್ ತಾವ ಇರೋವನ್ನ ನಾನೇ ಒತ್ಕೊಂಡು ಹೋಗ್ತೀನಿ. ಏನು ರೀಸನ್ ಇಲ್ಲ, ಯಾಕೆ ಕೊಲೆ ಮಾಡಕ್ ಬಂದಿದ್ದೆ? ಬಾಟ್ಲಲ್ಲಿ ಎಣ್ಣೆ ಹಾಕೋ ಕಮ್ಮಿ ಆಗಿದೆ. ಏನೇನೇ ಬಿಡು ಮುಟ್ಕೊಂಡ ಹಂಗೆ ತುಪ್ಪ ಹೊಟ್ಟೆ ಗಂಟಾಗೆ. ಲೇ ಡಬ್ಬ, ನನ್ನ ಮಗನೇ, ನನ್ ಕೊಲೆ ಮಾಡಕ್
ಕೂಡ ಬಂದಿದ್ಯೋ ಯಾರಿಗಪ್ಪ ನನ್ನ ಮಗನೆ ಅಂತಾರೆ ನಾನು ಯಾರು ಗೊತ್ತೇನ ನನ್ನ ಹೆಸರು ಬಬ್ಲು ಶಾಸ್ತ್ರಿ ನನ್ನ ಹೆಸರು ಕೇಳ್ತದಂಗೆ ಜನ ಹಂಗೆ ಹುಚ್ಚೆ ಇಟ್ಕೊಂಡ್ಬಿಡ್ತಾರೆ ಗೊತ್ತಾಗ್ತಾರ ಒಬ್ಳು ಶಾಸ್ತ್ರಿ ಒಬ್ಳು ಏನಾಗುತ್ತೆ ಶಾಸ್ತ್ರಿ ಅಲ್ಲಿಂದ ಬಂತು ನನ್ನ ತಟ್ಟ ಕೊಳತ್ ನನ್ನ ಮಗನ್ನ ಯಾರ ಕಳ್ಸಿದ್ದು ಆಯ್ತಪ್ಪ ಅವ್ರ ಭೂಪಾನು ಅದ ಕೊಳತನ ಮಕ್ಕಳು ಅದ ಅವ್ರ ಭೂಪ ಕೊಳತನ ಬರೋ ಭೂಗಳಿಗೆಲ್ಲ ಕೊಪ್ಪಳ ಮಾಡಿ ಸರಿ ಅವ್ರಿಗೊಂದು ಹೆಸರು ಇರ್ಬೇಕಲ್ಲ ಅವ್ರ ಹೆಸರು ದೇವ್ ಅಲ್ಲ ನನ್ನ ಮಗನೆ ನಂಗೆ ಮಾಡ್ಸ್ಯಾನ ನಾ ಹೇಳಕ್ಕಿಲ್ಲ ಅವ್ರ ಸುಮ್ಮನ ನೋಡ ಸುಮ್ಕೆ ಟೈಮ್ ವೇಸ್ಟ್ ಮಾಡಬೇಡ ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು ಇಂದಾದ್ಮೇಲೆ ತಿಂಗಳು 2 ಐತೆ ಇವತ್ತಾದ ನಾನು ಮನ್ ಬೇಗ ಹೋಗ್ಬೇಕು ಅದೇ ಎಂಟ್ರು ಕೈನಾಗೆ ಮತ್ತೆ ಬೀಸ್ಕೋಬೇಕು ಟೈಮ್ ವೇಸ್ಟ್ ಮಾಡ್ತಾರ ನಾನಲ್ಲ ನೀವು ಕೆಲಸ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಡಿಸಿಪ್ಲಿನ್ ಇಲ್ಲ ಕೆಲಸದ ಮನೆ ಎಣ್ಣೆ ಬೇರೆ ಹೊಡಿತಾನೆ ಏನ್ ಜನ ವಾಸಿ ಅಂಬಿಕಲೇ ನಾನು ನಿನ್ ಕೊಲೆ ಮಾಡಕ್ ಬಂದಿವ್ರಿ ನಿನ್ ಭಾಷಣ ಕೇಳಕ್ಕೆಲ್ಲ ಮಿನಿಸ್ಟ್ರಿಗೆ ಹೆದರಿಕೆ ಆಗ್ತದೆ ಅವ್ರಿಗೆ ತಲೆ ಸರಿ ಓಡಿಸ್ತಿಲ್ಲ ಅನ್ಸತ್ತೆ ಸರಿ ಓಡ್ತಿಲ್ಲ ಅನ್ಸತ್ತೆ ಅದಕ್ಕೆ ನಿನ್ನಂತವ್ನು ಕಟ್ತಾರೆ ಮಾಡಕ್ಕೆ ಎಲ್ಲಾರ್ದೇ ಇರುವ ಬಿಟ್ಕೊಂಡಾಗೆ ನೀನು ಅವ್ರ ಬಗ್ಗೆ ಏನೇನೋ ಬರೀ ಸುಮ್ಕೆ ಇರ್ತಾರನ ಅವ್ರಿಗೂ ತಲೆ ಕೆಟ್ಟ ಕುಂತೈತೆ ನನ್ನ ಮಗನೇ ಇದು ಎಂತ ಕಾಲ ಬಂತು ಅಂದ್ರೆ ಈಗ ಮಿನಿಸ್ಟ್ರಿಗಳಿಗೆ ಕಮಿಡಿಯನ್ಗಳಿಂದ ಕೂಡ ಹೆದರಿಕೆ ಶುರು ಆಗಿದೆ ಯಾರಿರ್ಬೋದ ಮಿನಿಸ್ಟರ್ ಯಾವತ್ತು ಜೀವನದಲ್ಲಿ ಆಟ ಆಡಿದಾರೋ ಆ ಸ್ಪೋರ್ಟ್ಸ್ ಮಿನಿಸ್ಟರ್ ಅಲ್ಲ ಹೊಲ ಅಂದ್ರೆ ಅವನು ಮೇಘಲು ಗೊತ್ತಿದ್ದಾರೋ ಅಗ್ರಿಕಲ್ಚರ್ ಮಿನಿಸ್ಟರ್ ಅವನು ಅಲ್ಲ ಒಂದು 5 ಸತಿ ಜೈಲಿಗೆ ಹೋಗಿದ್ದಾನಲ್ಲ ಆ ಲ್ಯಾಂಡ್ ಆರ್ಡರ್ ಮಿನಿಸ್ಟರ್ ಅವನ ಸುಮ್ಕೆ ಏನ್ ಫುಲ್ ಭಾಷಣ ಬಿಗಿದದೆ ಅವಾಗಿಂದ ಯಾರೋ ಒಂದು ಇಕ್ಕಟ್ಟ ಹಾಕೊಳ್ಳಬೇಕು The world should know. The pen is mightier than Sonata. ಬರೋ ಏನಾಯ್ತು ಏನಾಯ್ತು ಬಗಳದು ನೀನು ಸತ್ಯ ಹೋದ ಮಕ್ಕಳಿಗೆ ಬ್ರೇಕ್ ಬೇರೆ ತಗೋತಾನೆ ಏನಾಯ್ತು ಬಗಳು ಏನಾಯ್ತು ಆ ಎಣ್ಣೆ ಆ ಪಕೋಡ ಅದಾದ್ಮೇಲೆ ಸ್ವಲ್ಪ ಸುತ್ತ ಮಾಡಿದ್ದು ಅಯ್ಯೋ ಪ್ರಜರ ತೊಂದರೆ ಕಣಲೇ ಆ ಪಕೋಡ ತಿಂದಿಲ್ಲ 2 ದಿವಸ ಆಡಲ್ಲ ಸದ್ಯ ಪ್ರಜರಾತ್ಮನಿದೆ ಇಲ್ಲಾಂದ್ರೆ ವಾಲ್ಕೆನ ಆಟಾಗಬೇಕಿತ್ತು ನನ್ನ ಮಗನೇ ಮನೆ ಕ್ಲೀನಾಗಿ ಇಟ್ಕೊಳಕಲ್ಲೇ ಬಿಸಾಕಿತ್ತು ನನ್ನ ಮಗಳು ಬರ್ತಾರೆ ಅಂತ ಇಟ್ಟಿದ್ದೆ ಒಂದು ಟಾಯ್ಲೆಟ್ ಎಲ್ಲ ಇದ್ದಾಳಲ್ಲೇ ನಿನ್ ಮಿನಿಸ್ಟರ್ ಹೆಸರು ಹೇಳ್ತೀನಿ ಗೊಟ್ಟಿನ ಮಗನೇ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಸ್ವಲ್ಪ ಬುದ್ಧಿನೂ ಆಗಿದೆ ಅಲ್ಪ ಸ್ವಲ್ಪ ಬುದ್ಧಿನ ಉಪಯೋಗಿಸು ಮಿನಿಸ್ಟರ್ ಹೇಳ್ತೀನಿ ನಿಂತಿರು ಸರಿ ಹೇಳ್ತೀನಿ ಅವ್ರ ಹೆಸರು ಎಜುಕೇಶನ್ ಮಿನಿಸ್ಟರ್ ದೇವೇಂದ್ರ ಶೆಟ್ಟಿ ಆಯ್ತೇನೋ ಬರೀ ಟಾಯ್ಲೆಟ್ ಹೇಳಿದ್ದಾಳೆ ಹೊಸ ಪ್ಯಾಂಟ್ ಕೊಡೋ ಕರೆ ಗಲೀಜ್ ಮಾಡ್ಬಿಡ ಹೋಗು ಕಮೋಡಿಂದೆ ಒಂದು ಸ್ವಿಚ್ ಇದೆ ಆನ್ ಮಾಡು ಇಲ್ಲಾಂದ್ರೆ ನೀರ್ ಬರಲ್ಲ ಗಲೀಜಾಗತ್ತೆ ಚಾಕು ಇಟ್ಟೋಗೋ ಗಡಿಬಿಡಿ ಆಪರೇಷನ್ ಮಾಡ್ಕೊಂಡ್ಬಿಡಿಯಾ ಕಾಮಿಡಿ ಶೋ ಇಟ್ಟಿದ್ದು ಸದ್ಯ ಇವಾಗ ಉಪಯೋಗ ಬರ್ತಾ ಇದೆ Yaba. Husha. Abba.
ಏನ ಮುಖ ಏನ್ ನೋಡ್ತೀಯ? ಸ್ವಲ್ಪ ಅಲ್ಲಾಡಿದ್ರು ಬಯಾಲಜಿ ಸ್ಪೆಸಿಮನ್ ಮಾಡಾಕ್ ಬಿಡ್ತೀನಿ. ಕುತ್ಕೊಳ್ಳಲ್ಲಿ ಕುತ್ಕೊಳ್ಳ. ಏನ್ ನಿಂತಲ್ಲ ಈಗ ಬೇಜಾವಾಬ್ದಾರಿ ಅನ್ಬೇಡಿ. ಕುತ್ಕೊಳ್ಳ. ಮುಖ ಏನ್ ನೋಡ್ತೀಯ? ಕುತ್ಕೊಳ್ಳ. ಕೈದ ಇಡ ಯಾಕಂದ್ರೆ ಹಿಂದೆ ಕೈ ಸರಿ ಗಿಡ ಸರಿ ಗಿಡ ಅಂದ್ರೆ ಸರ್ ಒಂದು ಮಾತು, ನೀವು ಯಾವತ್ತಿದ್ರು ನನ್ನ ಲೈನಿಗೆ ಇಳಿಯಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನನ್ನ ಲೈನಾಗೆ ಯಾರಾದ್ರೂ ಧಮಕಿ ಕೊಟ್ರೆ ಅದೇನಂದ್ರೆ ಅಂತ ಅವ್ರಿಗೆ ಅರ್ಥ ಆಗಬೇಕು. ಅದೇನೋ ಅಂದ್ರಲ್ಲ, ಬಾಲಾಜಿ ಸ್ಪೀಕಿಂಗ್ ದೇವ್ರ ಅಣ್ಣವಾಗ ಅರ್ಥ ಆಗಿರೋದು. 8ನೇ ಕ್ಲಾಸಲ್ಲಿ ಹ್ಯೂಮನ್ ಬಾಡಿ ಪಾರ್ಟ್ಸ್ ಅಂತ ತೋರಿಸ್ತಿದ್ರು. ಒಂದೊಂದೇ ಪಾರ್ಟ್ಸ್ ಓಪನ್ ಆಗಿ ನಿನಗೇನು ಅರ್ಥ ಆಗತ್ತೆ ಅಂದ್ಕೊಂಡ್ರೆ ಸರಿ. ಬಬ್ಲು ಈಗ ಹೇಳುವ, ಏನ್ ಮಾಡ್ಲಿ ನಿನ್ನ? ಬಿಟ್ಬಿಡಿ ಬುದ್ಧಿ ಕೆಪ್ಪಾಗಿತ್ತು. ಇನ್ನೊಂದು ಕಿತ್ತ ಇಟ್ಲ ಕಡೆ ಬೋರಕ್ಕಿಲ್ಲ ಬಿಡಲ್ಲ. ಲೋಕಲ್ MLA ದುಡ್ದು MP ಗಳವರೆಗೆ ನೋಡಿದ್ರೆ ಗಡಗಡ ಮಾಡ್ತಾರೆ. ನಾನು ಯಾವ್ದಾದ್ರು ಸಭೆಯಲ್ಲಿ ಇದ್ದೀನಿ ಅಂದ್ರೆ ಬರ್ಕೊಂಬಂದಿರೋ ಬಾಟ್ನ ಕಡ್ದಾಕಿ ಬರೀ ಥ್ಯಾಂಕ್ ಯು ಹೇಳ್ಬಿಟ್ಟು ಹೋಗ್ತಾರೆ. ಅಷ್ಟು ಹವಾ ಇಟ್ಟಿದ್ದೀನಿ ನಾನು. ಈ ಚಿಕ್ಕುಳಿ ಬಿಕ್ಕುಳಿ ಚಾಕು ಮಾಡಿದ್ರೆ ಕಣ್ಣಿಂತಾನೆ. ಸರಿ ಬುದ್ಧಿ, ನೀನು ಹೇಳ್ದಂಗೆ ಮಾಡ್ತೀನಿ. ಆದ್ರೆ ಆ ಚಾಕುನ ಮಾತ್ರ ಒಂಚೂರು ಅತ್ತ ಕಡೆಗೆ ಸರಿಸಿ ಎಣ್ಣೆ ತಾನೇ ಚೂಪ್ ಮಾಡ್ಬಿಡಿ. ನಿನ್ನ ತೇಗ್ ಬಂದಿರಲಿಲ್ಲ ಅಂದ್ರೆ ಈ ಚೂಪ್ ಚಾಕು ನಂಗೆ ಹೇಳ್ಕೊಂಡು ಮಾಡ್ಬಿಡ್ದಲ್ಲ. ಅದೇನು ನಿಜ ಬಿಡಿ, ಒಳ್ಳೆ ಕಿಸ್ಮತ್ ಇಟ್ಟಿದ್ದೀರಾ. ಅದಿಲ್ಲಿ ಈಗ ನೀವು ನನ್ನ ಕಟ್ಟಾಗಿ ಏನ್ ಮಾಡ್ತೀರಾ? ನಿಮ್ ಕೈನ ಕೊಲೆ ಅಂತೂ ಮಾಡಕ್ ಆಗಿಲ್ಲ. ತಿಳ್ಕೊಂಬೇಡಿ, ಅದಕ್ಕೊಂಚೂರು ಮೀಟ್ರ್ ಬೇಕು. ನೀನ್ ಸಿಕ್ಕಿದ್ಯಾ ಅಂದ್ರೆ ನನ್ ಮಿನಿಸ್ಟ್ರು ಸಿಗ್ತಾನ. ನೀವು ಏನೋ ಸ್ಮಾರ್ಟ್ ಅನ್ಕೊಂಡಿದ್ದೆ, ನೀವು ನೋಡಿದ್ರೆ ಒಳ್ಳೆ ಅಲ್ಲೇನೆ ಕುಡ್ದಾಗ ಮಾತಾಡ್ತಾ ಇದ್ದೀರಲ್ಲ. ನಿಂಗೆ ಅಷ್ಟೇ ಅರ್ಥ ಆಗೋದು ಕಣೋ. ಪ್ರೇಮ್ ಕುಮಾರ್ ಮಿನಿಸ್ಟ್ರು PA ಅವನು ಫೋನ್ ಮಾಡಿ ಇದು ಮಿನಿಸ್ಟ್ರಿ ವಿರುದ್ಧ ಏನೇನೋ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಎಲ್ಲ ಸಿಕ್ಕಿದೆ, ಇಮಿಡಿಯೇಟ್ ಆಗಿ ಬರ್ಬೇಕು ಅಂತ ಹೇಳ್ಬೇಕು. ಜೋಕಲ್ ಬಾಪೆದ್ ಮುಂಡದೆ ಎಲ್ಲ ಫೋನ್ ಎಲ್ಲ ನೋಡಿ ಎಲ್ಲ ಅಲ್ಲಿ ಎಲ್ಲೋ ರವಿಕುಮಾರ್ ಎಲ್ಲ ಕಾಣಿಸ್ತಾ ಇರೋದು. ಪಾಪರ್ ಅಂದ್ರೆ ಅವನು PA ಪ್ರೇಮ್ ಕುಮಾರ್ ಸಣ್ಣದಾಗಿ ಹುಡ್ಕಕ್ ಸುಲಭವಾಗಿ ಇಟ್ಬಿಟ್ಟು ಪಾಪರ್ ಹುಡುಕಿ ಸಿಗ್ತದೆ. ಪಾಪರ್ ಸ್ಪೀಕರ್ ಫೋನ್ ಹಾಕ್ತೀನಿ. ಇಲ್ಲ ಏನು ಹೇಳನಲ್ಲ ಹಂಗೆ ಹೇಳ್ಬೇಕು. ಆ ಪ್ರೇಮ್ ಸರ್, ನಾನು ಬಬ್ಲು. ನೀನ್ ಯಾಕೆ ಫೋನ್ ಮಾಡ್ತಾ ಇದೀಯಾ? ಹೇಳಿದ್ದೆ ತಾನೆ ಕೆಲಸ ಆದ್ಮೇಲೆ ಏನ್ ಮಾಡ್ಬೇಕು ಅಂತ. ಅದಿರ್ಲಿ, ಕೆಲಸ ಆಯ್ತಾ? ವಾಯಸ್ ಕೆಲಸ ಆಯ್ತು. ನನ್ನ ಮಗನಿಗೆ ಚಾಕು ಒಳಗಾಕಿ ತುರ್ಗಿಸ್ತೆ ನೋಡ್ರಿ. ಅವನು ಮುಂದಿನ ಜನ್ಮದಲ್ಲಿ ಏನಾದ್ರು ಎಬ್ಬಂದು ಕುಂತ್ಕೊಂಡು ಬರೀತೀನಿ ಅಂದ್ರೆ ನೋವಾಗಬೇಕು. ಶಾಬಾಷ್, ನನಗೆ ಗೊತ್ತಿತ್ತು. ಈಗ ಅದಿರ್ಲಿ ಒಂದ್ ಮಾತು, ಈ ನನ್ನ ಮಗನ ಮನೆಯಲ್ಲಿ ಸಾಹೇಬ್ರ ಬಗ್ಗೆ ಏನೇನೋ ಡಾಕ್ಯುಮೆಂಟ್ಸ್ ಇಟ್ಬಿಟ್ಟೈತೆ. ಇದೇನಾದ್ರೂ ನಾಳೆ ದಿವಸ ಪೊಲೀಸ್ ಕೈನಾಗೆ ಅಟ್ಕಾಯಿಸ್ಕೊಂಡ್ಬಿಟ್ರೆ ಅಬ್ಬಬ್ಬಬ್ಬಬ್ಬ ದೊಡ್ಡ ಗಲಾಟೆ ಆಗೋಗ್ಬಿಡ್ತದೆ. ಅದಕ್ಕೆ ನೀವೇ ಹೊಸಿ ಇಟ್ಲ ಕಡೆ ಬನ್ನಿ. ಹೌದಾ? ಕಾಲ್ ಮಾಡಿ ಮಗ ಅಂತ. ಸರಿ ಬರ್ತೀನಿ. ಆಮೇಲೆ ಅಲ್ಲಿ ಬೇರೆ ಇನ್ಯಾರು ಇಲ್ಲ ತಾನೆ? ಇಲ್ಲಿ ಯಾರಿಲ್ಲ, ನೀವು ಬನ್ನಿ. ಅಯ್ಯೋ ಪ್ರೇಮ್ ಸರ್, ಅಲ್ಲೇ ಪರವಾಗಿಲ್ಲ ಕಣ ಬೊಬ್ಲ, ಸಖತ್ತಾಗಿ ನಾಟಕ ಮಾಡ್ತೀಯ ಅಲ್ವಾ ಮತ್ತೆ ಆಕ್ಟಿಂಗ್ ಮಾಡ್ಬೇಕು ಅಂತ ಬೋ ಆಸೆ ಇತ್ತು. ಆದ್ರೆ ಯಾರು
ಇದು ಅದಕ್ಕೆ ಇಂಗ್ಲಿಷ್ನಲ್ಲಿ ಸಟೈರ್ ಅಂತಾರೆ. ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ವಿಡಂಬನೆ. ಈ ನಮ್ಮ ಮಹಾಕವಿ DVಜಿ ಹೇಳಿದನು, ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ನಾನು ಈ ಹಾಸ್ಯಗಳನ್ನ ವ್ಯಂಗ್ಯವಾಗಿ ಬರೀತೀನಿ. ವ್ಯಂಗ್ಯವಾಗಿ ಬರೆದ್ರೆ ಜನಕ್ಕೆ ಅರ್ಥ ಆಗತ್ತೆ. ಆ ಜೋಕ್ಸ್ ಎಲ್ಲ ಜನಕ್ಕೆ ಅರ್ಥ ಆಯ್ತು ಅಂದ್ರೆ ಅದ್ರ ಹಿಂದಿರೋ ನಿಜ ಕೂಡ ಅರ್ಥ ಆಗತ್ತೆ ತಾನೆ. ಅದೇ ಈ ರಾಜಕಾರಣಿಗಳ ಪ್ರಾಬ್ಲಮ್. ಅರ್ಥ ಆಯ್ತಾ? ನನ್ನ ಮಗನೆ ಅಲ್ಲ ಕಣ, ನಿನ್ ಜೊತೆ ಒಬ್ಳು ಚೆನ್ನಾಗಿದೆಯಾ ಹೇಗಿದೆಯಾ ಅಂತ ಪ್ರೀತಿಯಿಂದ ಮಾತಾಡ್ತಾ ಜುವಾರ್ ಖಾರ ಕೊಡಿದ್ರೆ ಪ್ರೀತಿ ಮಾತು ಕಪಾಳ ಸೇರು ಎರಡು ನೆನಪಿರುತ್ತೆ ಹಂಗೆ. ಆ ಬ್ರಾಂಚ ಬನ್ನಿ, ಬಾಗಿಲು ತೆಗೆದೈತೆ, ಒಳಗೆ ಬನ್ನಿ. ಒಬ್ಳು ನೀನ್ ಯಾಕೆ ಅನ್ಕೋತಿದ್ಯಾ? ಅದೇನೋ ಡಾಕ್ಯುಮೆಂಟ್ಸ್ ಅಂತ ಇಲ್ಲ, ಹೆಣ ಇಲ್ಲ. ಹೆಣ ಇಲ್ಲದೆ ಪ್ರೇಮ ಶಾಂತಿ ಶಾಂತಿ ಶಾಂತಿ. ಹನುಮಂತನ ಅಷ್ಟೆಲ್ಲ ಕರೆಯಕ್ ಹೋಗ್ಬೇಡಿ, ಪಾಪ ಗಾಬರಿ ಆಗ್ಬಿಟ್ಟು ಅದೇನಾಯ್ತು ಅಂತ. ಶಾಂತಿ ಶಾಂತಿ. ಆದ್ರೆ ನೀನು ಸತ್ತು ಹೋಗಿರ್ಬೇಕಿತ್ತಪ್ಪ. ಸುತ್ತಮುತ್ತ ನೋಡಿ ಪ್ರೇಮ್ ಅವರೇ, ಎಲ್ಲ ಅರ್ಥ ಆಗತ್ತೆ. ಅಂದ್ರೆ ಈ ನನ್ನ ಮಗ ಸುಳ್ಳು ಹೇಳ್ಕಲ್ಲ. ಅಲ್ಲ ಅಲ್ಲ, ನೀನ್ ಇವ್ ಕೆಲ್ಸ ಸುಳ್ಳು ಹೇಳ್ಸಿಲ್ಲ. ಮಿನಿಸ್ಟ್ರು ಪಿ ಆಗಿದ್ದಕ್ಕೂ ಬಹಳ ಸಾರ್ಥಕ ಆಯ್ತು. ಅಯ್ಯೋ ನಿಂತೆ ಇದ್ದೀರಲ್ಲ, ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ. ಅಯ್ಯೋ ಪಾಪ ಸುಸ್ತಾಗಿರ್ಬೇಕಲ್ವ, ತುಂಬಾ ರಾತ್ರಿ ಬೇರೆ ನಿದ್ದೆ ಬೇರೆ. ಬನ್ನಿ ಬನ್ನಿ ಬಂದ್ರೆ ಕುರ್ಚಿನ ಫ್ರೀಯಾಗಿ ಬೇರೆ ಕೊಡ್ತೇನೆ. ಹಿಂದೆ ಕೈಡಿಂದ ಅದೇನೋ ಸರಿ ನೋಡಿ ಸರ್, ಓಟ್ ಕೇಳ್ದೇನೆ ಕುರ್ಚಿ ಹಾಕೊಡ್ತಾನೆ ಅಲ್ವೇ? ಹೊಟ್ಟೆ ಎಲ್ಲ ಬದಲು ಈ ಕುರ್ಚಿ ಇವ್ರು ಮಾತ್ರ, ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡು, ಸೀಟ್ ಬೆಲ್ಟ್ ಬೇರೆ ಆಗ್ತಿರ್ಲಿ, ಭದ್ರವಾಗಿರ್ಲಿ, ಜಾಗ ಬೀಳ್ದಿರ್ಲಿ ಅಂತ ಈ ತರ ಸೇವೆ ಯಾರು ಮಾಡ್ತಾರೆ ಹೇಳು? ಸರಿ ಸರಿ, ಅದೆಷ್ಟು ಜೋಕ್ಸ್ ಮಾಡ್ಬೇಕೋ ಮಾಡ್ಬಿಡು. ನಿಂಗೇನು ಅನ್ಸತ್ತೆ? ನಿಂಗೆ ಸುಮ್ಮನೆ ಬಿಟ್ಬಿಡ್ತಾರ? ನಗೋ ನಗೋ, ಅದೆಷ್ಟು ನಗೋ. ಅದೆಲ್ಲ ನನಗೆ ಏನ್ ಮಾಡ್ತಾರೋ ಅದು ಆಮೇಲೆ ಇರ್ಲಿ. ಮೊದಲು ಒಂದು ಸಣ್ಣ ಪ್ರಶ್ನೆ. ಅಲ್ಲ, ಈ ಬೊಗ್ಲು ಕೈಯಲ್ಲಿ ನಾನು ಕೊಲೆ ಮಾಡೋದಕ್ಕೆ ಈ ಚಾಕು ಕೊಟ್ಟ ಐಡಿಯಾ ಚಾಕು ಅದು ಈಗಿನ ಕಾಲ. ಅದು ಸರಿ, ಚಾಕು ಬದಲು ಏನಾದ್ರು ಆಟೋಮ್ಯಾಟಿಕ್ ಪಿಸ್ಟಲ್ ಸಿಕ್ಬಿಟ್ಟಿದ್ರೆ ನನ್ನ ಮಗು ಅಷ್ಟು ಬುಲೆಟ್ ಇಳಿಸ್ಕೊತಿದ್ದೆ. ನನ್ನ ಮಗನೇ ಇಲ್ಲ ಒಂದು ರೀತಿ ಹೇಳೋದು ಸರಿ, ಚಾಕು ಮಾಡಿಸಿ. ನೀನೇನ್ ದೊಡ್ಡ ದಾವೂದ್ ಇಬ್ರಾಹಿಂ, ಪಿಸ್ಟಲ್ಗಳು AK-47 ಅಂತ ನೋಡ್ಬೇಕು ನಿಂಗೆ. ಮುಚ್ಚಲೇ, ಚಾಕುನೇ ಸಾಕು. ಅದು ಪಿಸ್ಟಲ್ ನೋಡಿದ್ರೆ ಬೇಗ ಹೊಡಕ್ತೀಯ. ಅದು ನಂಗೆ ಇಷ್ಟ ಇರಲಿಲ್ಲ. ನಮ್ಮ ಶೆಟ್ರು ಅಷ್ಟೇ ಅದೇ ಹೇಳಿ ಕಳ್ಸಿದ್ರು. ಅವನ್ನ ನರಳಿಸಿ ಚಂಪೆಯಾಲಿ ಅಂತಾನೆ ಹೇಳಿದ್ರು. ಪ್ರಾಬ್ಲಮ್ ಚಾಕುದಲ್ಲ, ಆ ಚಾಕು ಹಿಡ್ಕೊಂಡು ಬಂದ ನೋಡಿ ಕುಳ್ಪಡಿ ಮಗ, ಇವ್ರು ಪ್ರಾಬ್ಲಮ್. ನಮ್ಮ ಕಬೀರದಾಸ್ ಹೇಳಿದ, ಅಪ್ಪ ಪಚ್ತಾಯೇ ಹೋಗ್ತೇ ಚಿಡಿಯ ಚುಪ್ ಕೈ ಕೇಳ. ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ದನ ಹೋದ್ಮೇಲೆ ದೊಡ್ಡಿ ಬಾಂಬು ಹಾಕಿದ್ರು ಅಂತ. ಹಾಗೆ ದಾವೂದು ಬಿಟ್ಟಾಕಿ ನೀವು ಯಾಕೆ ಅಷ್ಟು ಕೋಪ ಮಾಡ್ಕೊತಾರೆ? ಆರೋಗ್ಯಕ್ಕೆ ಒಳ್ಳೇದಲ್ಲ ಪ್ರೇಮವ್ರೆ. ಹೋಗ್ಲಿ ಬಿಡಿ ಸರ್, ಏನ್ ದಿವಸ ಅಂತ ಈ ಲೈನ್ನಾಗೆ ಪಟಾಯ್ತಂತ ಬೇಗ. ರೇ ಮಾತಾಡ್ಬೇಡ ನೀನು. ನಿನ್ನಿಂದ ಇವತ್ತು ನಾನು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಅವನಿಂದಲ್ಲ ನಿಮ್ಮ ದಣಿಗಳ ಮಾತು ಕೇಳಿ ಅವ್ರು ಹೇಳಿದ ಮಾತು
ನಿಮ್ಮನ್ನ ಆ ದಾರಿಯಲ್ಲಿ ನಿಮ್ಮನ್ನ ಕರ್ಕೊಂಡ್ಬಿಟ್ಟಿದೆ. ಅವನಿಂದಲ್ಲ. ಅಂದ್ರೆ ಏನ್ ನೀನ್ ಹೇಳೋದರ್ಥ? ಕೆಲಸ ಬಿಟ್ಬಿಡು ಅಂತ ಬಿಟ್ಬಿಡು. ಬೇರೆ ಹೆಂಡತಿ ಮಕ್ಕಳ ನಿಮ್ಮ ಅಪ್ಪನ ಸಾಕ್ತಾನೆ. ಅವರಪ್ಪ ಯಾಕೆ ನಿಮ್ಮಪ್ಪ ಅಂದ್ರೆ ನಿಮ್ ದನಿಗಳಿಲ್ವ ಅವರೇ ಸಾಕ್ತಾರೆ ಬಿಡಿ. ಏಯ್ ಸುಮ್ಮನೆ ಇರಲೇ, ಬಾಯ್ ಬಿಡಬೇಡ ನೀನು. ಹೇಗೆ ಭೂತ ಉಳಿಸ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ಕೈ ಕಟ್ಟಿರ್ಲಿಲ್ಲ ಅಂದಿದ್ರೆ ಇವತ್ತು ಸಿಗುತ್ತೆ ತೋರಣ ಕಟ್ಬಿಡ್ತಿದ್ದೆ. ರಘು ಸರ್ ಒಂದು ಮಾತು, ಇವನು ನಾವು ಶಾನ ದುಡ್ಡು ಮಾಡ್ಬಿಟ್ಟವ್ರೆ. ಶಾನ ನನ್ನ ಮಾತು ಕೇಳಿ ಈ ನನ್ನ ಮಕ್ಳ ಹತ್ರ ಡೀಲ್ ಮಾಡ್ಕೊ. ಮಾಡ್ಕೊಂಡಿಲ್ಲ ಹೇಳು, ಅದು ಎಷ್ಟು ಬೇಕು ಹೇಳು. ದುಡ್ಡು ಇಸ್ ನಾಟ್ ಅ ಪ್ರಾಬ್ಲಮ್. ಒಂದೇ ಕಾಲ್, ಫಸ್ಟ್ ನಿನ್ನ ಕಚಡ ಜೋಕ್ಸ್ಗಳು ಬರೆಯೋದು ನಿಲ್ಸು. ಜೀವನ ಪೂರ್ತಿ ಆರಾಮಾಗಿರ್ತೀವಿ. ಸದ್ಯಕ್ಕೆ ನನ್ನನ್ನು ಬಿಟ್ಬಿಡು. ಓಹೋ, ನನ್ನನ್ನಲ್ಲ ನಮ್ಮನ್ನ. ಇವರಿಬ್ರು 2ನೇ ನಂಬರ್ದಲ್ಲೆಲ್ಲ ಭಾಳ ದುಡ್ಡು ಮಾಡ್ಬಿಟ್ಟಿದಾರಪ್ಪ. ಹಂಗಾಗಿ ಪ್ರೇಮ್ ಅವರೇ ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ ಇರ್ಬೇಕಲ್ವಾ, ಡಿಪಾಸಿಟ್ ಮಾಡಕ್ಕೆ ನೀವು ಅವಾಗ ಹೋಗ್ತಿರ್ತೀರ ಅಂತಂದ್ರೆ. ಒಳ್ಳೆ ಕತೆ. ದುಡ್ಡಿಲ್ದಿರೋರ ಕತೆನೇ ಇಷ್ಟು. ಸ್ವಿಸ್ ಬ್ಯಾಂಕ್ ಅಂದ್ರೆ ಏನು SBI ಅನ್ಕೊಟ್ರ? ಡೆಪಾಸಿಟ್ ಸ್ಲಿಪ್ನಲ್ಲಿ ಅಮೌಂಟ್ ಕೊಟ್ಟು ಕ್ಯಾಶಿಯರ್ ಹತ್ರ ಜಮಾ ಮಾಡಕ್ಕೆ. ಸ್ವಾಮಿ ಅವಾಲ ಏನು ಬುದ್ಧಿ. ಅದು ಸರಿನೇ. ದೇವೇಂದ್ರ ಶೆಟ್ಟಿ ಎಜುಕೇಶನ್ ಮಿನಿಸ್ಟರ್, ಸ್ವತಃ 4ನೇ ಕ್ಲಾಸ್ ಕೂಡ ಪಾಸ್ ಮಾಡಿಲ್ಲ. 25 ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾರೆ. ಎಲ್ಲ ಕಾಲೇಜ್ಗೂ ಗೌರ್ಮೆಂಟ್ ಏಡ್ ಸಿಗತ್ತೆ, ಆದರೆ ಮುಕ್ಕಾಲ್ ಭಾಗ ಮ್ಯಾನೇಜ್ಮೆಂಟ್ ಕೂಡ. ಇನ್ನು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆಯೋಕೆ ಹೋಗೋಕೆ ಅವಶ್ಯಕತೆನೇ ಇಲ್ಲ, ಮನೇಲೇ ಕೂತು ಪಾಸ್ ಮಾಡೋದು. ಸಾಹೇಬ್ರಿಗೆ ಸ್ವಲ್ಪ ದುಡ್ಡು ತಂದಿದ್ರೆ ಸರ್. ಅಲ್ವಾ ಪ್ರೇಮ್ ಅವರೇ? ಎಷ್ಟು ಜನ ಗೂಂಡಾಗಳಿಂದ ಹಿಡಿದು ಲೋಕಲ್ IAS ಆಫೀಸರ್ಗಳು ನಿಮ್ಮ ಸ್ಕೀಮಲ್ಲಿದ್ದಾರೆ ಅಲ್ವಾ? ಇದಕ್ಕೆ ಕಣ ನಿಮಗೆ ಗತಿ ಬಂದಿರೋದು. ಯಾವ ನನ್ನ ಮಗ ಹೇಳ್ದ ಪಾಲಿಟಿಕ್ಸ್ ಅದು ಇದು ಒಂದು ರಿಪೋರ್ಟ್ ಮಾಡುವಂತ. ಇರೋ ರಿಪೋರ್ಟರ್ಗಳನ್ನೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಕಾಮಿಡಿ ಅಂತಾನೆ ಹಣ್ಣು ಮುಚ್ಕೊಂಡು ಜೋಕ್ಸ್ ಬರ್ಕೊಂಡು ಬಿದ್ದಿರ್ಬೇಕು. ಬಿಟ್ಬಿಟ್ಟು ಇದೆಲ್ಲ ಯಾಕೆ ಬೇಕು ನಿಮಗೆ? ನಿಜಕ್ಕೂ ಅಲ್ಲ, ನಾನು ಜೋಕ್ಸ್ಗಳು ಬರ್ಕೊಂಡಿರೋ ಬಿಡ್ಬಹುದಿತ್ತೇನೋ, ಆದರೆ ನನಗೆ ಏನೋ ಲವ್ ಸ್ಟೋರಿ ಇದ್ರಲ್ವಾ, ನನಗೆ ಲವ್ ಸ್ಟೋರಿ ಬರೆಯೋದು ಬರೋದೇ. ಅದಕ್ಕೆ ಜನಗಳು ಒಂದು ಹುಡುಗಿ ಮುಖ ನೋಡ್ತಿದ್ದಾಗೆ ಸೂರ್ಯ, ಚಂದ್ರ, ನಕ್ಷತ್ರ, ಹೂವು ಅಂತಾರೋ ನನಗಂತೂ ಅರ್ಥ ಆಗಲ್ಲ. ನಾನು ಹುಡುಗಿ ಮುಖ ನೋಡಿದ್ರೆ ಕಣ್ಣು, ಮೂಗು, ಬಾಯಿ ಕಾಣಿಸುತ್ತೆ. ಆದರೆ ಈ ವ್ಯಂಗ್ಯವಾಗಿ ಬರೆಯೋದು ಒಂಥರ ನ್ಯಾಚುರಲ್, ಸ್ವಾಭಾವಿಕ. ವ್ಯಂಗ್ಯದ ಮನೆ ಹಾಳಾಯ್ತು. 2 ತಿಂಗಳಿಂದ ನಿನ್ನ ಹಾವಳಿ ಸ್ವಲ್ಪ ಜಾಸ್ತಿನೇ ಆಗಿದೆ. ಮಿಕ್ಕ ರಿಪೋರ್ಟರ್ಗಳಿಗೆ ತಿಳಿದಾಗಿರೋ ಸಮಾಚಾರಗಳು, ಯಾರಿಗೂ ಗೊತ್ತಾಗ್ದಲೇ ಇರೋ ವಿಷಯಗಳು ನೀವು ಹಾಸ್ಯ ಕವಿತೆ, ವ್ಯಂಗ್ಯದ ಸಬ್ಜೆಕ್ಟ್ಸ್. ರಿಪೋರ್ಟರ್ಗಳೆಲ್ಲ ಬಂದು ಬಾಗ್ಲ ಹತ್ರ ಬಂದು ಅಳಿತಾ ಕೂತಿದ್ದಾರೆ. ಎಲ್ಲ ರಿಪೋರ್ಟ್ ಮಾಡಬೇಕು ಸರ್, ಇವೆಲ್ಲ ನ್ಯೂಸ್ ಆಗ್ಬಿಡುತ್ತೆ. ನೇಷನ್ ವರ್ಕ್ಸ್ ಏನು ಶೆಟ್ರ್ ತಲೆ ಕೆಟ್ಟೋಗಿದೆ. ಲೋಕತಂತ್ರ ಅಂದ್ರೆ ಇದೇ ಪ್ರೇಮ್ ಅವರೇ. ಯಾವಾಗಾದ್ರೂ ಪುಸ್ತಕ ತೆಗೆದು ನೋಡಿ. ನಾನು ಸರ್ಕಾರದ ಬಗ್ಗೆ ಬರೀತೀನಿ ಅಂದ್ಬಿಟ್ಟು ನಿಮ್ಮ ದಣಿಗಳು ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡೋದು. ಮಾಡಿದ್ರು ನಿನ್ನ ಮಗ ಎಲ್ಲ ಹಾಳು ಮಾಡ್ದ. ಸರಿ, ಅವ್ರು ಹಾಗೆ ನೀವು ಒಂದು ಹಾಸ್ಯ ಕವಿತೆ ಅಂದ್ರಲ್ವಾ, ನನಗೆ ಈಗ ಜ್ಞಾಪಕ ಬಂತು. ಬಬ್ಲ, ನಾ ಇವಾಗ ಒಂದು ಹಾಸ್ಯ ಕವಿತೆ ಬರ್ತೀನಿ ಗೊತ್ತೇನೋ? ಹಾಗೆ ಹೇಳಿ ಸರ್, ಒಂದು ಒಳ್ಳೆ ರಾಗ ಕೇಳಿ ಕುಂತು ಬೋರ್ ಆಗಿಬಿಟ್ಟೈತೆ. ನನಗೂ ಅಷ್ಟೇ, ಮಾತಾಡಿ ಬೇಜಾರಾಗಿದೆ. ಅವ್ರು ಹೇಳೇನ ಇರಬೇಕು. ಇಲ್ಲೇ ನೀನೊಂದು ಅದನ್ನ ಫೋನಲ್ಲಿ ಹಾಕೊಂಡಿದೆಯಲ್ಲ ಪಾಪರ್ ಅಂತ, ನಾ PA ನೋಡಿರೋಣ ಅನ್ನೋ ಬದಲು ಪಾಪರ್ ನೋಡಿರೋಣ ಅಂತ ಹೇಳ್ಬಿಡ್ತಿದ್ದೆ. ಶುರು ಮಾಡ್ಲೇನಾ? ನೀನ್ ಮಧ್ಯ ಗಲಾಟೆ ಮಾಡ್ಬೇಡ. PA ನೋಡಿರಣ್ಣ, ಶಂಕರ PA ನೋಡಿರಣ್ಣ, PA ನೋಡಿರಿದು ಒಡೆಯಗೆ ಮಣಿಯುವುದು, PA ನೋಡಿರಿದು ಒಡೆಯಗೆ ಮಣಿಯುವುದು, ಮಾನದ ಕಾಲಡಿಯಲು ಇರುದಿಯ ಏನಾಗಲ್ಲ. ಮೊನ್ನೆ ಕ್ಲಾಸು 6 ಮೆಟ್ಟಿಲೇರೆ ಕ್ಲಾಸು
ಮೂರನೇ ಕ್ಲಾಸು ಪಾಸು, ನಾಲ್ಕನೇ ಮೆಟ್ಟಿಲೇರೆ ತ್ರಾಸು. ಇಂಥ ಶಿಕ್ಷಣ ಮಂತ್ರಿಯ ಮಾಡಿದಲ್ಲಿ ಏನು ಮಾತಾಡ್ತಾರೆ ಸುಂದರ. ಇಂಥ ಶಿಕ್ಷಣ ಮಂತ್ರಿಯ ಮಾಡಿದಲ್ಲಿ ಎಮ್ಮೆ ಮಾಡಿಯೂ ಬಕೀಟು ಹಿಡಿಯುವ ಪಿಯೇ ನೋಡಿರಣ್ಣ, ಶಂಕರ ಪಿಯೇ ನೋಡಿರಣ್ಣ. 3-6 ಕೋಟಿ ಮಾಡಲು ಹೊಂಚುತ್ತಿರುವ ಘಾಟಿ, 3-6 ಕೋಟಿ ಮಾಡಲು ಹೊಂಚುತ್ತಿರುವ ಘಾಟಿ. ಬಂಕು ಬೂದಿಯನ್ನು ಕೈಯಲ್ಲಿ ಹಿಡಿದು ಮಂಕು ಬೂದಿಯನ್ನು ಕೈಯಲ್ಲಿ ಹಿಡಿದು ರಘುರಾಮ ಲಕ್ಷಿಗೆ ಎಸೆಯ ನೋಡುತ್ತೀರ ಪಿಯೇ ನೋಡಿರಣ್ಣ, ಶಂಕರ ಪಿಯೇ ನೋಡಿರಣ್ಣ, ಪಿಯೇ ನೋಡಿರಣ್ಣ, ಶಂಕರ ಪಿಯೇ ನೋಡಿರಣ್ಣ. ಹೆಂಗಿತ್ತು ಪ್ರೇಮ ಅವರೇ ಹಾಡು? ಸಾಕಾಗಿತ್ತು ಬಿಡಿ ಸರ್. ಯಾಕೆ ಇಷ್ಟ ಆಗ್ಲಿಲ್ಲ? ಹಾಸ್ಯ ಸ್ವಲ್ಪ ಜಾಸ್ತಿ ಆಯ್ತು, ಇಲ್ಲ ನಿಜ ಸ್ವಲ್ಪ ಜಾಸ್ತಿ ಆಯ್ತು? ಸಾಕಾಗಿತ್ತು ಸರ್. ಅವ್ರಿಗೆ ಯಾಕೋ ಪಾಪ ಫುಲ್ಲು ಮೂಡ್ ಆಫ್ ಆಗೋ ಊಟೈತೆ. ಮೂಡ್ ಆಫ್ ಪ್ರೇಮ್ ಅವರೇ, ಮೂಡ್ ಆಫ್ ಮಾಡ್ಕೋಬೇಡಿ. ನಾ ಏನ್ ಹೇಳ್ತಿದ್ದೆ ಅಂದ್ರೆ, ಈ ಮಂತ್ರಿಗಳು ನೀವು ಮುಂದೆ ಏನಾದ್ರು ಹೇಳೋದಕ್ಕೆ ಮುಂಚೆ ದಯವಿಟ್ಟು ನನ್ನ ಮಾತು ಸ್ವಲ್ಪ ಕೇಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕಮಿಡಿಯನ್ ಮಾತಾಡ್ತಿರ್ಬೇಕಾದ್ರೆ ಮಧ್ಯ ಬಾಯಿ ಹಾಕ್ಬಾರ್ದು ಅಂತ ಗೊತ್ತಿಲ್ವೇನಲ್ಲಿ? ಸರಿ, ಏನು ಅನ್ಬೋದು ಸರ್, ನಾನು ಪೊಲೀಸ್ ಮುಂದೆ ಎಲ್ಲ ಡೀಟೇಲ್ ಆಗಿ ಹೇಳೋದಕ್ಕೆ ರೆಡಿ. ದಯವಿಟ್ಟು ನಾನು ಬಿಟ್ಬಿಡಿ ಸರ್ ಪ್ಲೀಸ್. ಪೊಲೀಸ್, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇವ್ರ ಕೈ ಕೆಳಗಡೆ ಇರ್ಬೇಕಾದ್ರೆ ಅವ್ರೇನೋ ಮಾಡ್ತಾರೆ, ಅದೆಲ್ಲ ಆಗೋದಿಲ್ಲ. ಇನ್ನೇನಾಗಿದೆ ಹೇಳಕ್ಕೆ? ಹೌದಾ? ಹಾಗಾದ್ರೆ ನಿಮ್ಗೆ ಬೇಕಾಗಿರೋ ಪ್ರೆಸ್ ಅವ್ರನ್ನ ಕಳಿಸ್ಬಿಡಿ, ಅವ್ರ ಮುಂದೆ ಎಲ್ಲ ಓಪನ್ ಆಗಿ ಹೇಳ್ಬಿಡ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಏನೋ ಮಾತಾಡ್ತಾ ಇದೆಯಾ? ತಲೆಕಟ್ಟಿದ್ಯಾ ನನಗೆ? ತಲೆಕೆಟ್ಟಿರೋದು ನನಗಲ್ಲ, ನಿಮ್ಗೆ. ಅಲ್ಲ ವಸಿ ಯೋಚನೆ ಮಾಡಿ, ಎಪ್ಪು ನಾಳೆ ದಿವಸ ನಮ್ಮಲ್ಲಿ ಅಟೆಂಪ್ಟ್ ಮಾಡೋ ಕೆಲಸಕ್ಕೆ ಕೋರ್ಟಿಗೆ ಹೇಳಿದ್ರೆ ಅಯ್ಯ ಇರೋ ಹುಡುಕಿರೋದು ಮಾಡ ಮರುವದಿನ ಮಟ್ಟ ಆಗಿದೆ. ಅಲ್ಲ ಕೊಡೋದು, ನೀ ನನ್ಗೆ ಯಾಕೆ ಸಹಾಯ ಮಾಡ್ತೀಯ? ಮೊದಲೇ ಕಣ್ಣನ ಮಗ, ಅದ್ರ ಮೇಲೆ ಇವರು ಈ ಚಿನ್ನದ ಕೋಳಿ ಬಿಟ್ಟು ನನ್ಗೆ ಯಾಕೆ ಸಹಾಯ ಮಾಡ್ತೀಯ? ಸರ್, ನಾನು ಬೆಳೆದಿದ್ದು ಅನಾಥಾಶ್ರಮದಾಗ. ನಮ್ಮಮ್ಮ ನಾನು ಸಣ್ಣವರಿದ್ದಾಗಲೇ ಅನಾಥಾಶ್ರಮದಲ್ಲಿ ಬಿಟ್ಟು ಹೊಂಟರು. ಯಾವತ್ತಿದ್ರು ಅಮ್ಮನೇ ಅಂದ್ರೆ ಯಾರೇ ಆಗಲಿ ಸರ್, ಅಮ್ಮನ ಮೇಲೆ ಆಣೆ ಇಟ್ಟು ಸುಳ್ಳು ಹೇಳಕ್ಕಿಲ್ಲ. ನಾನು ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳಕ್ಕಾಗಿಲ್ಲ ಸರ್. ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡಿ. ನಿಜಕ್ಕೂ ನಿಮ್ಮ ಅಮ್ಮನ ನಾಳೆಗೂ? ಅಯ್ಯೋ ದೇವರಾಣಿಗೂ ನಮ್ಮ ಅಮ್ಮನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಸರ್. ನೋಡ್ರಿ ಕಲ್ಕೊಳ್ರಿ. ಜನ ತಪ್ಪು ಮಾಡ್ತಾರೆ, ಅದೇ ತಪ್ಪು ಮಾಡದೆ ಅರ್ಥ ಮಾಡ್ಕೊಂಡು ಸರಿಪಡಿಸ್ಕೊತಾರಲ್ಲ, ಅವ್ರು ಮನುಷ್ಯರು. ಅವ್ರು ನಿಜವಾಗ್ಲೂ ನಾನು ಗಟ್ಟಿ ಬಿಟ್ಟು ಇನ್ನೊಂದು ನೋಡಿ ತೆಗೀರಿ ಸರ್. ಏನ್ ಮಾಡ್ತಿದ್ದೀವಿ? ಒಂದೇ ಒಂದು ಪೆಗ ಹಾಕೊಂಡ್ಬಿಡ್ತೀನಿ. ಮತ್ತೆ ಪ್ರೆಷರ್ ಬಂದ್ರೆ ಬಂದು ಬಿಡಿ ಸರ್. ಈಗ ನಾನು ನಿಮ್ಮ ಪಾರ್ಟಿ ಇಬ್ಬರಿಗೂ ಒಟ್ಟಿಗೆ ಪ್ರೆಷರ್ ಕೊಡ್ತಿದ್ದೆ ಸರ್. ಸರಿ, ಒಂದ್ ಯಾಕೆ ಎರಡು ಕುಂತು ನಿಧಾನ ಕುಡಿಯೋ. ಗ್ರಾಮ ಇದೆ ಕಣಪ್ಪ. ಆಯ್ತೇನಾ? ಸರಿ, ಈ ಬ್ಯಾಕ್ ಟು ವರ್ಕ್. ಈಗ ನಮ್ಮ ಶಿಕ್ಷಣ ಮಂತ್ರಿಗಳನ್ನ ಇಲ್ಲಿ ಕರೆಸ್ಬೇಕು. ಹುಚ್ಚಿದ್ರಿ, ಅವ್ರು ಯಾಕೆ ಬರ್ತಾರ? ನಿಮ್ಗೆ ನಿರ್ದಿತ್ತ, ನೀವು ಬರ್ಲಿಲ್ಲ. ನಾನು ನಿಮ್ಗೆ ಏನ್ ಹೇಳಿದ್ನೋ
ನೀವು ಅವ್ರಿಗೆ ಅದನ್ನೇ ಹೇಳಿ ನಾನೇ ನೋಡಿ ಯಾಕೆ ಬರೋಕ್ಕಿಲ್ಲ ಅಂತ ಮುಂದೆ ಬರ್ತಾರೆ. ರಘು ಸರ್ ಒಂಚೂರು ಫೋನ್ ಮಾಡಿ. ಸ್ಪೀಕರ್ ಫೋನ್ ಹಾಕು. ಹಲೋ, ನಮಸ್ಕಾರ ಸರ್, ನಾನು ಪ್ರೇಮ್. ಕೆಲಸ ಮುಗೀತು. ರಘುರಾಮನ್ನ ರೊಕ್ಕ ಬಾಗಿಲು ತನಕ ಬಿಟ್ಟು ಬಂದ್ವಿ. ಅದನ್ನ ಹೇಳಕ್ಕೆ ಕಾಲ್ చేస్తావా? ಏಯ್ ಗಮನ ಕೊಡ್ಕ, ಇದೆಲ್ಲ ಫೋನಲ್ಲಿ ಮಾತಾಡೋ ವಿಷಯ ನೀನು. ಅಯ್ಯೋ, ಅಲ್ಲ ಸರ್, ನನ್ನ ಮಾತು ಕೇಳಿ. ಇವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಡ್ಯಾಮೇಜಿಂಗ್ ಡಾಕ್ಯುಮೆಂಟ್ಸ್ ಇಟ್ಬಿಟ್ಟಿದೆ. ಯಾವುದು ತಗೊಂಡ್ಬರ್ಬೇಕು, ಯಾವುದು ಇಲ್ಲೇ ಸುಟ್ಟಾಕ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ನೀವೇ ಬಂದ್ಬಿಟ್ರೆ ಒಳ್ಳೇದಾಗುತ್ತೆ ನೋಡ್ಕೊಳ್ತೇನೆ. ಏನ ನಾನು ಅಲ್ಲಿ ಬರ್ಬೇಕಾ? ಏನ್ ತಲೆ ಕೆಟ್ಟಿದ್ಯಾ ನಿನಗೆ? ಇಲ್ಲ ಸರ್, ಅಷ್ಟು ವರ್ಷದಿಂದ ನಾನು ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಎಷ್ಟು ಸೀರಿಯಸ್ ಕೂಡ ಯೋಚನೆ ಮಾಡಿ ಅಂಗಡಿ ಸರ್. ನಾನು ರಂಜನಿ ಇಟ್ಲುಂಟಾನು ಇನ್ನೊಂದು 10 ನಿಮಿಷದಲ್ಲಿ ಹೊರಡ್ತೀನಿ. ಸರಿ ಸರ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಓ ಪ್ರೇಮ್ ಅವರೇ, ಏನ್ ನೀವು ನಾಟಕ ಬೇರೆ ಬರೀತೀರಾ? ನಾಟಕ ಮಾಡೋದೇನು, ಯಾವ ಕೈ ಬೇಕಾದ್ರೆ ಮಾಡಿಸ್ಬೋದು. ಸ್ಕ್ರಿಪ್ಟ್ ಮುಖ್ಯ ಕಣ. ಈಗ ಮಾಡಿದ್ದು ನಾನು ಆಶು ಕವಿತೆ ಇದ್ದಂಗೆ, ಆಶು ನಾಟಕ, ಫ್ರೀ ಸ್ಟೈಲ್ ಸ್ಕ್ರಿಪ್ಟ್. ಟ್ಯಾಲೆಂಟ್ ಅಂದರೆ ಇದು. ಬರೀ ನಾಟಕ ಮಾಡ್ಕೊಂಡು ದುಡ್ಡು ಮಾಡೋಂಗಿದ್ದಿದ್ರೆ ಕೆಲಸಕ್ಕೆ ಯಾವುದು. ಒಳ್ಳೆ ತಮಾಷೆ ಆಯ್ತು. ನೀವು ನಾಟಕ ಬರೀತೀರಾ, ನಿಮ್ಮ ಈ ಪೂರ್ವಿ ಶಿಷ್ಯ ನಟನೆ ಮಾಡ್ತಾನೆ. ಯಾರಾದರೂ ಒಬ್ರು ಡೈರೆಕ್ಟರ್ ಇದ್ರೆ ಒಂದೇ ಕೆಲಸ ಪ್ರೋಗ್ರಾಮ್ ಮಾಡ್ಬಿಡೋಣ. ಓ ಬೈ ದ ವೇ, ನಿಮ್ಮ ದಣಿಗಳು ವಾದವಿ ಡೈರೆಕ್ಟರ್ ಅಲ್ಲ ತಾನೆ? ದಟ್ ವುಡ್ ಬಿ ಟೂ ಫನ್ನಿ. ಏನಲ್ಲ ಮಗನೇ, ಇನ್ನೇನು ಮಾಡಿದ್ದೆ ಇವತ್ತು ನೀವು? ದಿನ ಸಾಯಿದೆ ಬದುಕಬೇಕು. ಈ ಜೋಕರ್ ಹೋಗ್ಬೇಕಿದ್ದ ಜಾಗಕ್ಕೆ ನಿನ್ನ ಕಳಿಸ್ತೀನಿ. ಅಯ್ಯೋ ಪ್ರೇಮ್ ಅವರೇ, ಅಷ್ಟೊಂದೆಲ್ಲ ಗಾಬರಿ ಆಗ್ಬೇಡಿ, ಅಷ್ಟೊಂದೆಲ್ಲ ಬೇಜಾರು ಮಾಡ್ಕೋಬೇಡಿ. ಇನ್ನೇನು ನಿಮ್ಮ ದಣಿಗಳು ಬರೋ ಹೊತ್ತು. ಈಗ ಹಳಸನ ಊಟ ಮಾಡ್ಕೊಂಡು ಅವ್ರನ್ನ ಸ್ವಾಗತ ಹೇಗೆ ಮಾಡ್ತೀರಾ? calm down. ಫೋನ್ ಬರಬೇಕಿತ್ತು. ಸರ್ ಬನ್ನಿ, ಒಳಗೆ ಬಾಗಿಲು ತೆಗೆದಿದೆ. ಅದೇನು ಒಬ್ಬರೇ ಬಂದ್ರ? ಅದೇ ತಲೆ ಮೇಲೆ ಶಾಲು. ಏನು ಕ್ಯಾಬಿನೆಟ್ ಕರ್ಕೊಂಡ್ ಬರ್ಬೇಕಾಗಿತ್ತ? ಅಲ್ಲ, ಯಾರು ಕಾಣಿಸ್ಲಿಂದ ತಲೆ ತಪ್ಪಿಸ್ಕೊಂಡು ನೀವು ಯಾವ್ದು ಆಯ್ತಲ್ಲ ಡಾಕ್ಯುಮೆಂಟ್ಸ್ ಹಾಕ್ಲ ಮೊದಲು ನೀವೇನ್ ಮಾಡ್ತಿದ್ರಿ? ಹೆಣ ಎಲ್ಲೋ, ಡಾಕ್ಯುಮೆಂಟ್ಸ್ ಎಲ್ಲಿ? ಸಾಹೇಬ್ರ, ಈಟೊಂದು ಪ್ರಶ್ನೆ ಏನು ಉಪಯೋಗ ಇಲ್ಲ ಬಿಡಿ. ಬಡ್ಡಿ ಮಗನೇ, ಹೆಣ ಎಲ್ಲೋ? ನಿಮ್ದೆ ನೋಡಿ. ನೀನಿನ್ನ ಸತ್ತಿಲ್ವಾ? ಏನಾಗ್ತಿದೆ ಇಲ್ಲಿ? ನೀರಂದ್ರು ಆಟ ಆಡ್ತಿದ್ದಾರಾ? ಸುತ್ತಮುತ್ತ ನೋಡಿ, ಎಲ್ಲ ಅರ್ಥ ಆಗತ್ತೆ. ಅಂದ್ರೆ ಈ ಬೊಬ್ಲು ನಿನ್ನ ಸಾಯಿಸಿಲ್ಲ. ಈ ನನ್ನ ಮಗ, ನನ್ನ PA ನನಗೆ ಸುಳ್ಳು ಹೇಳಿ ಕಳಿಸಿದ್ದಾನೆ. ಸಾರಿ ಸರ್, ಕ್ಷಮಿಸ್ಬಿಡಿ. ಬೇರೆ ದಾರಿ ಇರಲಿಲ್ಲ. ಏನ್ ಮಸ್ಕಾ ಹೊಡಿತೀರಾ ಸರ್? ಸ್ವಲ್ಪ ರೆಸ್ಟ್ ತಗೊಳ್ಳಿ. ಈ ಪಟಿ ಬೆಣ್ಣೆ ನಾನೇ ಯಾವತ್ತೂ ಹಚ್ಚಿಲ್ಲ. ಅಯ್ಯಪ್ಪ ಮಿನಿಸ್ಟರ್ ಸಾಹೇಬ್ರೆ, ಕಾಲ್ ನೋಯ್ತಿದ್ಯಾ? ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಕುರ್ಚಿ ಫ್ರೀಯಾಗಿ ಕೊಡ್ತಾ ಇದ್ದೇನೆ, ಬನ್ನಿ. ಕುರ್ಚಿ ಕಾಣಿಸ್ತಿದೆಯಲ್ಲ ಇಲ್ಲಿ? ನಮ್ಗೆ ಕುರ್ಚಿ ಕಣ್ಣು ಮುಚ್ಚಿದ್ರು ಕಾಣುತ್ತೆ. ಬನ್ನಿ ಕೂತ್ಕೊಳ್ರಿ, ಆರಾಮ್ ಕೂತ್ಕೊಳ್ರಿ. ಬಬ್ಲು, ಸ್ವಲ್ಪ ಸೇವೆ ಮಾಡಪ್ಪ, ಗಟ್ಟಿಯಾಗಿ ಕೂರ್ಸು. ಮೊದಲೇ ಫ್ರೀಯಾಗಿ ಕೊಡ್ತಿದ್ದೀವಿ, ಯಾರ ಜೊತೆನೂ ಶೇರ್ ಮಾಡ್ಕೋಬೇಕಾಗಿಲ್ಲ.
ಬಿದ್ದುಬಿಟ್ಟಾರೋ ಸರಿಯಾಗಿ ಸೀಟ್ ಬೆಲ್ಟ್ ಹಾಕು. ಕರೆಕ್ಟಾ? ಹಿಂದೆ ಕರೆಕ್ಟಾ? ಕೈಯಿಂದ ಇಡ್ರಿ. ಆಯ್ತು. ಕಟ್ ಸೀಟ್ ಬೆಲ್ಟ್. ಈ ಸೀಟ್ ಬೆಲ್ಟ್ ಕಟ್ಟಿದ್ರೆ ಯಾರು ಬೀಳೋ ಚಾನ್ಸಸ್ಸೇ ಇಲ್ಲ. ಬಿದ್ರೂ ಸೀಟ್ ಬೆಲ್ಟ್ ಜೊತೆ ಹಂಗೆ ಕುರ್ಚಿ ಜೊತೆ ಹಂಗೆ ಬೀಳ್ತೀರಾ. ಕುರ್ಚಿ ಇದ್ದೀವಿ ಹಂಗೆ ಇರುತ್ತೆ. ಈಗ ಹೇಳಿ ನಿಮ್ಮ ಸೇವೆನ ಹೇಗ್ ಮಾಡೋದು ಅಂತ. ಸಾಬ್ರ ಮಾಲ್ ಸಖತ್ತಾಗೈತೆ, ನಿಮಗೊಂದು ಬೆರೆಸ್ಲಾ? ಏಯ್ ಬಬ್ಲು, ಏನ್ ಅನ್ಕೊಂಡೆ ನೀನು? ಗ್ಯಾರಂಟಿ ಇಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾಲ್ಕೇ ಹೊಸ చేస్తాವ. ರಾಜಕೀಯದಾಗ ಮೋಸ ವಸ್ತೇನಲ್ಲ ಬಿಡಿ. ಏಯ್ ನಾವು ನಿಮಗೆ ಮಾಡಿದ್ರೆ ನೀವು ಇನ್ನೊಬ್ಬರು ಮಾಡ್ತೀರಾ, ಹಾಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಏನ್ರ ಇದಂತ? ಅಲ್ಲ, ಎವಿಡೆನ್ಸ್ ಇದೆ ಬನ್ನಿ ಅಂತ ಕರ್ಬಿಟ್ಟು ಸುಮ್ಮನೆ ಕೂತಿದ್ಯಾ ಈಗ? ಬಬ್ಲು, ಅವನನ್ನೇನ್ ಕೇಳ್ತಾರೆ ಸರ್, ನಾನು ಹೇಳ್ತೀನಿ. ನೀವೆಲ್ಲ ಮಾಡಬೇಕು, ಒಬ್ರಿಗಿಂತ ಒಬ್ರು ಸರಿ ಇದೆ. ಅದನ್ನ ಹೇಳ್ತಾರೆ ಕಿವುಡುಟ್ಟ ಮೂಗುಂಡ ಅಂತ. ಆತರ ಒಬ್ಬ ಎವಿಡೆನ್ಸ್ ಇಂದ ಇನ್ನೊಬ್ಬ ಓಡ್ ಬಂದು, ಸರ್ ನಾನೊಬ್ಬ ಹಾಸ್ಯ ಲೇಖಕ, ನನ್ನ ಹತ್ರ ಏನು ಎವಿಡೆನ್ಸ್ ಬರ್ಬೇಕು? ನೀ ತೆಗ ಎವಿಡೆನ್ಸ್ ಇಲ್ಲ. ನನ್ನ ಹತ್ರ ಯಾವ ಎವಿಡೆನ್ಸು ಇಲ್ಲ. ಆದ್ರೆ ನಾನು ಏನೋ ಹೇಳ್ಬೇಕು ಅಂತಿದ್ನಲ್ಲ. ಏನೋ ನಿಂದ ಗಲಾಟೆ ತಿರ್ಗಾ ಸರ್ ಪ್ರೆಸರ್ ಎತ್ಕೊಂಡ್ಬಿಟ್ಟೆ. ಲೇ 2 ದಿವಸ ಹಳೆ ಪಕೋಡ ಅಂತ ಅವಾಗ್ಲೇ ಹೇಳ್ದೆ ತಿನ್ಬೇಡ ಅಂತ, ಮತ್ತೆ ಯಾಕೋ ತಿಂದೆ? ತಿನ್ಬೇಕು ಅಂತಲ್ಲ ಸರ್, ಎಣ್ಣೆ ತಗೊಂಡ ಪಕ್ಕದಲ್ಲೇ ಇತ್ತು ಪಕೋಡ. ಎಣ್ಣೆ ಜೊತೆ ಸ್ವಲ್ಪ ಖಾರ ತಿನ್ನೋ ಅಭ್ಯಾಸ. ಅವರು ತಲೆ ಗೊತ್ತಾಗಿದ್ದ ವಿಷಯ ಮುಡಿದ ಕೈ ಗೊತ್ತಾಗಿಲ್ಲ ನೋಡಿ, ತಗೊಂಡೆ ತಿನ್ಬಿಟ್ಟೆ. 2 ದಿವಸದ ಹಳೆ ಪಕೋಡ ಎಂತ ಕ್ರಾಪ್ ಪೆಟ್ಟ ಅವು. ಪಕೋಡ ಮಾಡಕ್ ಬರಲ್ಲ ಅಂದ್ರೆ ಹೇಳು, 50 ರೂಪಾಯಿ ಡೆಲಿವರಿ ಮುಂದೆ. ಸರ್ ನಾನೊಬ್ಬ ಹಾಸ್ಯ ಲೇಖಕ, ನನ್ನ ಹತ್ರ ಈ ಸರ್ವಿಸು ಡೆಲಿವರಿಗೆಲ್ಲ ಏನು ತುಂಬಬೇಕು ಸರ್. ಆದ್ರೆ ಅದೆಲ್ಲ ಬಿಟ್ಟಾಕಿ ಒಂದು ವಿಷಯ ಹೇಳಿ, ನನ್ನ ಲೇಖನಗಳಿಂದ ನಿಮ್ಗೆ ಎಷ್ಟು ಬೇಜಾರಾಗಿದೆ, ದುಃಖ ಆಗಿದೆ ಅಂತ. ಯಾವ ಲೆವೆಲ್ಗೆ ಅಂದ್ರೆ ನನ್ನನ್ನು ಕೊಲೆ ಮಾಡೋ ಮಟ್ಟಕ್ಕೆ ತನಕ ಬಂದಿದೆ. ಯಾಕೆ? 1 2 ಚಾಲ ಮುಂದೆ 1 2 ಹಾಗೆ ಬಿಡಿ ವರ್ಷ. ನನಗೂ ಗೊತ್ತಾಗಲಿ ನಿಮ್ಮ ನೋವೇ. ನನಗೆ ಯಾವಾಗ ನೋಡಿದ್ರು ಎಬ್ಬೆಟ್ ಶಿಕ್ಷಣ ಮಂತ್ರಿ ಅಂತ piಲ್ಸ್ತಾವ. ನನ್ನ ತಲೆ ಕೆಟ್ಟು ಏನಾಗುತ್ತೆ? ನಾನು ಬರ್ದಿರೋ ಆರ್ಟಿಕಲ್ ನಿಮ್ಮ ಹೆಸರಾಗ್ಲಿ ನಿಮ್ಮ ಸರ್ಕಾರದ ಹೆಸರಾಗ್ಲಿ ತಗೊಂಡೇ ಇಲ್ಲ. ಏನ್ ನಮ್ಮನೇನು ಅಷ್ಟು ಪೆದ್ದು ಅನ್ಕೊಂಡಿದ್ಯಾ? ನಮ್ಮನ್ನಷ್ಟೇ ಅಲ್ಲ, ನಮ್ಮ ಜನತೆ ಕೂಡ ಎಲ್ಲರಿಗೂ ಗೊತ್ತು ನೀನು ಇವ್ರ ಬಗ್ಗೆನೇ ಬರೆಯೋದು ಅಂತ. ಆಯ್ತು, ಒಂದಾಯ್ತು. ನೆಕ್ಸ್ಟ್ ವಾಟ್ಸಾಪ್ లో ನನ್ನ ಮೇಲೆ ಎಷ್ಟು ಜೋಕ್ಸ್ ವೈರಲ್ చేసావు తెలుసా నీకు? ಮತ್ತೆ ವಾಟ್ಸ್ಆಪ್ ಸೋಷಿಯಲ್ ಮೀಡಿಯಾ. ಸರ್ ಅದ್ರಲ್ಲಿ ನನ್ನ ಹೆಸರು ಯಾವ್ದ್ರಲ್ಲೂ ಇಲ್ಲ, ನಾನೇ ಬರ್ದಿದ್ದು ಅಂತ ಏನು ಗ್ಯಾರಂಟಿ? ನಿನ್ ಬರವಣಿಗೆ ನನಗೆ ಗೊತ್ತಾಗಲ್ಲ. ಎಲ್ಲರಿಗೂ ಗೊತ್ತಾಗ್ತಿದೆ ನಮ್ಮ ಶಿಕ್ಷಣ ಮಂತ್ರಿ ಬಗ್ಗೆನೇ ನೀನು ಎಲ್ಲ ಬರೆಯೋದು ಅಂತ. ಅದಲ್ಲದೆ ಈಗ 2 ವಾರದಿಂದ ಕೋಲಾರದಲ್ಲಿ ಯಾವ ಕವಿಗೋಷ್ಠಿಗೆ ಹೋಗಿ ಏನೋ ಇವ್ರ ಬಗ್ಗೆನೇ ದೊಡ್ಡದಾಗ ಒಂದು ಕವನ ಬರ್ತಿದ್ಯಂತೆ. ಅದು ನೀನು ಅಲ್ಲ, ನೀನು ಟ್ವಿನ್ ಬ್ರದರ್. ಇಲ್ಲೇನು ರಾಮರ ಶಾಪ್ ಕತೆ ನಡೀತಿದ್ಯಾ? ಅಲ್ಲ, ಮಂತ್ರಾಲಯದಲ್ಲಿ ಬೇರೆ ಯಾರು ಸಿಕ್ಕಿಲ್ಲ ನಿಮಗೆ? ಸ್ವಾಮಿ ಮಂತ್ರಾಲಯ ರಾಯರಿಗೆ ಗಾಬರಿ ಆಗ್ಬಿಟ್ಟದ್ದು. ಮಂತ್ರಾಲಯ ಅನ್ಬೇಡಿ, ಮಂತ್ರಿಮಂಡಲ ಅಂತ ಹೇಳಿ ಮಂತ್ರಾಲಯ. ಅಲ್ಲ, ನಾನು ಹೇಗೆ ಹೇಳಿ, ನಾನು ನಿಮ್ಮ ಬಗ್ಗೆ ಬರೀಬೇಕು ಅಂದ್ಕೊಂಡ್ರೆ ಈ ಶಬ್ದಗಳು ಪದಗಳು ಪೆನ್ನಿನ ಹಾಗೆ ಅಂತಿರ್ತವೆ. ಅದು ಹೇಗೆ ಅಂತ ನೀನು ಹಂಗೆ ಉದುರಿಸ್ತಾ ಕೂತ್ಕೋ. ನಿನ್ಗೇನು ಕೊಲೆ ಮಾಡಿದ್ರೆ ಮೆಡಲ್ ಕೊಡ್ತಾರೆ. ಮೊನ್ನೆ ಬಂದಿದ್ದಿಲ್ಲ ರೀಸೆಂಟ್ ಆಗಿ ಆರ್ಟಿಕಲ್, ಅದನ್ನ ಓದೇ ಡಿಸೈಡ್ చేస్తే ಮುಂದೆ ಆರ್ಟಿಕಲ್ తీసుకొనరా, ಓದು ಪಾಯಿಂಟ್ ವಾಪಸ್ ಉತ್ತರ ಕೊಡ್ತೀನಿ. ಲೇ ಬಬ್ಲು, ಏನ್ ಮಾಡ್ತಿದ್ಯಾ? ಆರ್ಟಿಕಲ್ ಓದ್ರ 4ನೇ ಕ್ಲಾಸ್ ಫೇಲ್ ಆಗಿರುವ ನಮ್ಮ ಶಿಕ್ಷಾ ಮಂತ್ರಿಗಳು ಕಾಲೇಜ್ ಪ್ರೊಫೆಸರ್ಗಳಿಗೆ ಮತ್ತು ಕಾಲೇಜ್ ನಡೆಸುವ ಟ್ರಸ್ಟಿಗಳಿಗೆ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ಕೊಡುತ್ತಿದ್ದಾರೆ. ಇದು ಎಷ್ಟು ಜೋಕ್ರ? ನಾನು ಸಲಹೆ ಕೊಡೋದ್ರಲ್ಲಿ ನಗುವಂತದ್ದೇನಿದೆ? ಅವರು ಕೊಡುವ ಸಲಹೆಗಳಲ್ಲಿ ಹಗರಣದ ವಾಸನೆ ಬರುತ್ತಿದೆ. ಏನು ಓದ್ತಿದ್ರೆ ನಾಯಿ ಆಗಿದ್ಯಾ? ಹಗರಣದ ವಾಸನೆ. ನಾ ಮಾಡೋ ಕೆಲಸದಲ್ಲಿ ವಾಸನೆಯಿಂದ ಬರಬೇಕು. ರಾಜ್ಯ ಸರ್ಕಾರದ ಮೆಡಿಕಲ್, ಇಂಜಿನಿಯರಿಂಗ್ ಮತ್ತು IAS ಸೀಟ್ಗಳ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ
ದುಡ್ಡು ಹಗರಣ ಮಾಡಿ ನಮಗೆ ಬೇಕಾದಷ್ಟು ಹಣ ಪಾವತಿ ಆದ ಮೇಲೆ ನಮಗೆ ಬೇಕಾದ ಕ್ಯಾಂಡಿಡೇಟ್ಸ್ನ ಪಾಸ್ ಮಾಡಿ ಅವರು ಪಾವತಿ ಮಾಡಿದ ಹಣದ ಪ್ರಕಾರ ಸೇರಬೇಕಾದ ಸೀಟ್ಗಳಿಗೆ ಸೇರಿಸಿ ನಮ್ಮ ಜವಾಬ್ದಾರಿಯನ್ನು ಬಹಳ ನಿಷ್ಠೆಯಿಂದ ನಿರ್ವಹಿಸಿದ್ದಾರೆ. ಅದೆಷ್ಟು ಜನ ಅರ್ಹ ವಿದ್ಯಾರ್ಥಿಗಳು ಬದುಕಿಗೆ ದಿಕ್ಕು ಕಾಣದೆ ತಮ್ಮ ಸೀಟನ್ನು ಭಗವಂತನ ಸನ್ನಿಧಿಯಲ್ಲಿ ಅರ್ಪಿಸಿರುವುದು ಇಲ್ಲಿ ಗಮನಿಸಬೇಕಾದ ವಿಷಯ. ಪಾವತಿ ಮಾಡಿದ ಹಣ ಕಾಲೇಜ್ ಮ್ಯಾನೇಜ್ಮೆಂಟು, ಟ್ರಸ್ಟಿಗಳು, ದೊಡ್ಡ ದೊಡ್ಡ ಆಫೀಸರ್ಗಳಿಗೆ ತಲುಪಿದ ಮೇಲೆ ಒಂದು ದೊಡ್ಡ ಕಂತು ನಮ್ಮ ಮಂತ್ರಿಗಳ ಹೊಸ ಮನೆ, ಇಲ್ಲ ಹೊಸ ಕಾರು ಇತ್ಯಾದಿಗಳ ಫಂಡಿಗೆ ಜಮಾ ಆಗುತ್ತದೆ. ಜೋಕು ಜೋಕು ಅಂತ ಅನ್ನಿ చెప్పేస్తే ಸರ್, ಇದೊಳ್ಳೆ ಕಥೆ ಆಯ್ತಲ್ಲ. ಇದು ನಮ್ಮ ಕಲ್ಪನಾ ಶಕ್ತಿ, ಕಲ್ಪನೆ. ಯಾರು ಅದು ಕಲ್ಪನಾ? ಮಹಾಭಾರತದಲ್ಲಿ ವಸ್ತ್ರಾಪರಣ ಆಯ್ತು ಅಲ್ಲೋ ಗೊತ್ತಿಲ್ಲ, ಆದ್ರೆ ನಿನ್ ಕಲ್ಪನಾ ನಾಕ್ ಸಿಕ್ತೆ ಅಂತೆ ಇಲ್ಲೇ ವಸ್ತ್ರಾಪರಣ చేస్తాను ಅಲ್ಲ, ಕಷ್ಟಪಟ್ಟು ಒಂದ್ ಒಳ್ಳೆ ಸ್ಕೀಮ್ ರೆಡಿ చేశాను. ಅದನ್ನೆಲ್ಲ ಜೋಕು ಜೋಕು ಅಂತ చెప్పేస్తే ಅದು ನನ್ನ ಹೊಗಳು ಬರ್ದಿದ್ಯಲ್ಲ ಅದು ಹೌದು. ಈ ನಮ್ಮ ಮಿನಿಸ್ಟರ್ ತುಂಬಾ ಹಸುವಂತಹ ಭಾಷೆ ಮಾತನಾಡಿದ್ರು ಬುದ್ಧಿ ಮಾತ್ರ ನರಿ ಅಂತ. ಹಾಕೋದು ಗಾಂಧಿ ಟೋಪಿ, ಮಾಡೋದು ಗೋಡ್ಸೆ ಕೆಲಸ. ದೇಶಭಕ್ತಿ ಕಡಿಮೆ, ಪಾರ್ಟಿ ಭಕ್ತಿ ಜಾಸ್ತಿ. ಇವರು ತಿನ್ನೋ ಅಷ್ಟು ದುಡ್ಡು ಯಾರಾದ್ರೂ ಹೊಟ್ಟೆನೋ ಬರುತ್ತೆ, ಆದ್ರೆ ಇವರಿಗೆ ಸಾಧ್ಯವೇ ಇಲ್ಲ. ಇಂಥ ಜನಗಳನ್ನು ನಾವು ಎಲ್ಲಿ ತನಕ ಓಟ್ ಹಾಕಿ ಸರ್ಕಾರ ಕೊಡ್ತಾ ಇರ್ತೀವೋ ಅಲ್ಲಿವರೆಗೂ ಒಬ್ಬ ಕವಿ ಹೇಳ್ದಂಗೆ ಅದೋ ನೋಡು ಚಂದ್ರಬಿಂಬ, ಇದೋ ನೋಡು ಲೈಟ್ ಕಂಬ, ಹಿಡಿದು ನಡೆ ತಾಮ್ರದ ಚಂಬ. ಏನು ಇದಕ್ಕೆ ಜಾಸ್ತಿ ಇರ್ಬೇಕು. ಏನೋ ಹೇಳ್ತಾರಲ್ಲ, ಯು ಕ್ಯಾನ್ ಕಿಲ್ ಎ ಮ್ಯಾನ್ ಬಟ್ ನಾಟ್ ಹಿಸ್ ಐಡಿಯಾಲಜಿ. ಬರೀ ನೀನು ಕಲ್ಪನೆನೇ ಸಾಯಿಸೋಗಿದ್ದಿದ್ರೆ ಅದನ್ನೇ ಮಾಡ್ತಾ ಇದ್ದೆ, ಆಗಲ್ವೇ? ಅದಕ್ಕೆ ಆ ಕಲ್ಪನೆ ಇರೋ ನಿನ್ನನ್ನೇ ಮುಚ್ಚಕ್ ಹೊರಟಿರೋ. ನನ್ನ ಲೇಖನಗಳಿಂದ ನಿಮಗೆ ಇಷ್ಟೊಂದು ಬೇಜಾರಾಗಿದೆ, ತೊಂದರೆ ಆಗಿದೆ ಅಂತ ಗೊತ್ತೇಳಿ. ತಪ್ಪಾಯ್ತು ಸರ್, ದಯವಿಟ್ಟು ಕ್ಷಮಿಸು ಅಂತ ಕೇಳ್ತೀನಿ ಅನ್ಕೊಂಡ. ಬಗಲದೇ, ಇದು ನಮ್ಮ ದೇಶ, ನಿಮ್ಮಪ್ಪನ ಆಸ್ತಿ ಅಲ್ಲ. ಲೋಕತಂತ್ರ ಅಂದ್ರೇನು, ಪ್ರಜಾಪ್ರಭುತ್ವ ಅಂದ್ರೇನು, ಸಂವಿಧಾನ ಅಂದ್ರೇನು? ಆಟನ? ನಿಮ್ಮಂತವ್ರ ಬುದ್ಧಿ ಕಲ್ಸೋ ಕೆಲಸ ನಮ್ಮಂತವ್ರದು. ಈ ಕೆಲಸ ನೀನ್ ನನಗೆ ಕೊಡ್ಲಿಲ್ಲ, ನನ್ನಿಂದ ನೀನ್ ಕಿತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸಾಕುಂಡ್ರ ಭಾಷಣ ಹೊಡಿತಾವನೆ. ನೀ ಮಾಡೋ ಕೆಲ್ಸದಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಗೊತ್ತಾ? ಈಗಲೂ ಹೇಳ್ತಾ ಇದ್ದೀನಿ, ಇದನ್ನ ಸ್ಟಾಪ್ చేయి. ಬರೀ ಈಗಲ್ಲ, ನಿಮ್ಮಂತವ್ರು ಇರೋವ್ರಿಗೆ ನಾನು ಬರೆಯೋದು ನಿಲ್ಸೋದಿಲ್ಲ. ಏನ್ ನನ್ ತೊಂದ್ರೆ ಮುಗ್ದೋಯ್ತು ಅಂದ್ಕೊಂಡ್ರ? ನಾನು ಹೋದ್ರೆ ಇನ್ನೊಬ್ಬ ಬರ್ತಾನೆ. ಯಾವ್ದನ್ನ ಕೊಂದಾಕ್ಬಿಡ್ತೀವಿ. ನಾವ್ ಆಡೋ ಆಟ ನೀನ್ ಬರೀ ಪುಟ್ಟೋಸಿ ಜೋಕ್ಸ್ಗಿಂತ ತುಂಬಾ ದೊಡ್ಡದು, ಅರ್ಥ ಆಯ್ತಾ? ಸಮಾಜದಲ್ಲಿ ಈ ಸತಿ ಬಹಳಷ್ಟು ಸಭೆ ಆಗಿದೆ. ಸಮಾಜದ ವಿರುದ್ಧ ನಿಂತು ಸಮಾಜದ ಕೊಳಕನ್ನ ಜನ ಎತ್ತು ತೋರಿಸಿ ನಿಲ್ಸಿದ್ದಾರೆ. ಆದ್ರೆ ಆ ತರ ಆದಾಗೆಲ್ಲ ಇಂಥವ್ರು ಅವರನ್ನ ಮಟ್ಟ ಹಾಕತ್ ಬರ್ತಾನೆ ಇರ್ತಾರೆ. ಯಾವತ್ತು ಜನ ದುಡ್ಡು ತಮ್ಮನ್ನು ತಾವು ಮಾರ್ಕೊಳ್ಳದೆ ತಮ್ಮ ಸಿದ್ಧಾಂತಗಳನ್ನು ಎತ್ತಿ ಹಿಡಿದಿರ್ತಾರೋ ಅವ್ರು ಯಾವತ್ತೂ ಸುಮ್ಮನಿರೋದಿಲ್ಲ. ನೀನು ಮನುಷ್ಯನ ಸಾಯಿಸಬಲ್ಲೆ, ಆದ್ರೆ ಅವನ ಯೋಚನೆ ಅಲ್ಲ. ಏನಂತಂದ್ರೆ ಬಾಳ್ ವಿಚಾರ ಮಾಡಿದೆ ಅನ್ಕೊಂಡ್ರ? ಈ ವಿಷಯದಾಗ ರಾಜಕಾರಣಿ ಅಲ್ಲ, ಕಾಸಿಸ್ಕೊಂಡ್ಮೇಲೆ ಕೆಲಸ ಆಗ್ಲೇಬೇಕು. ಕಸ್ಬು ಅಂದ್ರೆ ಅಷ್ಟು ಮರ್ವಾದ ಬೇಡವಾ? ಬಬ್ಲು, ಈ ಪಾರ್ಟಿ ಚೇಂಜ್ ಮಾಡಿದೆ ಅನ್ಕೊಂಡ್ಬಿಟ್ಟಿದ್ನಲ್ಲೋ. ಬಾగా ಆಕ್ಟಿಂಗ್ చేస్తావಪ್ಪ నువ్వు. ಚಾಕ್ಲಿ ಚಾಕು ಅಲ್ಲ, ಎಷ್ಟು ಜನ ಪೊಲೀಸರು ರೌಡಿಗಳು ನನ್ನನ್ನು ಕಂಡ್ರೆ ಹೆದರ್ತಾರೆ, ಆದ್ರೆ ನನ್ನೇ ಎದುರ್ಸಕ್ ಬರ್ತೀಯಾ? ನೀನ್ ಬರ್ದಿರೋ ಆರ್ಟಿಕಲ್ ಇಂದ ಎಷ್ಟು ಜನ ನನ್ನ ಮೇಲೆ RTI ಹಾಕಿದ್ದಾರೆ. ಸರ್ ಏನೋ ನಿನ್ನ
ನಿನ್ನಂತ ಎಷ್ಟು ಕಾಮಿಡಿಯನ್ಗಳು ಎಂತೆಂಥ ಜೈಲಿನಲ್ಲಿದ್ದಾರೆ, ನಿಮ್ಗೆ ಏನಾರ ಐಡಿಯಾ ಇದೆಯಾ? ನೀನು ಏನೇ ಆದರೂ ಸಾಮಾನ್ಯ ಮನುಷ್ಯ, ಸಾಮಾನ್ಯವಾಗಿಯೇ ಇರಬೇಕು. ಅಸಾಮಾನ್ಯ ಕೆಲಸ ಮಾಡಕ್ ಹೋಗ್ಯೋ ಕೊಲೆ ಮಾಡಕ್ ಕಾಸಿಸ್ಕೊಂಡಿರೋ ನಾನು ನೀವಿಬ್ರು ಕೆಲಸ ಮುಗಿಸ್ಬಿಟ್ರೆ ನನ್ನ ಹೆಸರು ಒಂದು ಏಟಿರ್ಲೇಬೇಕು. ನಮಸ್ಕಾರ. ನಾಟಕ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಇದೊಂದು ಯಾರು ನಿಮಗೆ ಪರಿಚಯ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸ್ಟೇಜ್ ಮೇಲೆ ಇರೋರು ಎಲ್ಲರೂ, ಐ ಥಿಂಕ್ ಎವ್ರಿಬಡಿ ನೋಸ್ ಆಲ್ ದ ಟೈಮ್ ಆಲ್ರೆಡಿ. ಸೊ ಬಟ್ ಸ್ಟಿಲ್ ಐ ಟೆಲ್ ದ ನೇಮ್ಸ್. ಫಸ್ಟ್ ನಮಗೆ ಆಚೆ ಕಡೆಯಿಂದ ಹೆಲ್ಪ್ ಮಾಡಿದವರು ವಿಜಿ. ಶಿ ಟುಕ್ ಕೇರ್ ಆಫ್ ಆಲ್ ಪ್ರಾಪ್ಸ್, ಕಾಸ್ಟ್ಯೂಮ್ಸ್, ಆಲ್ ದಟ್ ಸ್ಟಫ್. ವಿಜಿ ಮೇಕಪ್ ಮಾಡೋಕ್ಕೆ ತಾನ್ಯ ಹೆಲ್ಪ್ ಮಾಡಿದ್ದು. ತಾನ್ಯ, ಥ್ಯಾಂಕ್ ಯು. ಆ್ಯಂಡ್ ಸಮರ್ಥ್, ದ ಮ್ಯೂಸಿಕ್, ನಾವು ದ ಲೈವ್ ಮ್ಯೂಸಿಕ್ ಪ್ರಯತ್ನ ಪಡೋಣ ಅಂತ ವಿ ಟ್ರೈಡ್ ಇಟ್. ಸಮರ್ಥ್ ವಾಸ್ ಪ್ಲೇಯಿಂಗ್ ದ ಲೈವ್ ಮ್ಯೂಸಿಕ್ ಫಾರ್ ಯು ದ ಹೋಲ್ ಟೈಮ್. ಥ್ಯಾಂಕ್ ಯು ಸೊ ಮಚ್. ನಾಟಕ ಮಾಡಿದವ್ರ ಹೆಸರು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಆದ್ರೂ ಹೇಳ್ಬಿಡ್ತೀನಿ. ಮಿನಿಸ್ಟರ್ ಪಾತ್ರ ಮಾಡಿದವರು ಅರುಣ್ ಮಾಧವ್, ಮಿನಿಸ್ಟರ್ ಪಿ ಆಗಿ ನಾರಾಯಣ್ ಕಶ್ಯಪ್, ಬದಲು ಶಾಸ್ತ್ರಿ ವೆಂಕಿ, and Raghuram Deshpande ಆಗಿ ML Shiv. Thank you so much. ನಾನು ಶ್ರೀನಿವಾಸ. Thank you.